ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 49ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 50ನೇ ಅಧ್ಯಾಯವನ್ನು ಶುರು ಮಾಡೋಣ. ದೀಪು ಹಿಂದಿನಿಂದ ಅವಳನ್ನು ತಬ್ಕೊಂಡು, ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ನನ್ನ ಜೀವ ಸಹಿಸೋದಿಲ್ಲ ಕಣೆ. ಬಾ, ನಿನಗಿನ್ನೂ ಬೇರೆ ಸರ್ಪ್ರೈಸ್ ಇದೆ ಎಂದು ಅಲ್ಲೇ ಇದ್ದ ಮಂಟಪದ ಬಳಿ ಕರೆದುಕೊಂಡು ಹೋದ. ಇನ್ನೂ ಸರ್ಪ್ರೈಸ್? ನನ್ನ ಕೈನಲ್ಲಾಗಲ್ಲ. ಅಲ್ಲ, ಇದೆಲ್ಲ ಯಾವಾಗ ಅರೇಂಜ್ ಮಾಡಿದೆ? ಬೆಳಿಗ್ಗೆಯಿಂದ ನಮ್ಮ ಜೊತೆ ಮನೆಯಲ್ಲೇ ಇದೆಯಲ್ಲ ಎಂದಳು ಅಂಶಿಕಾ ಕುತೂಹಲದಿಂದ. ಸದ್ಯಕ್ಕೆ ನಿನ್ನ ಕುತೂಹಲಕ್ಕೆ ಬ್ರೇಕ್ ಹಾಕು, ಆಮೇಲೆ ಹೇಳ್ತೀನಿ ಬಾ ಮೊದಲು ಎಂದು ಮಂಟಪದ ಮಧ್ಯದಲ್ಲಿ ಅರೇಂಜ್ ಮಾಡಿದ್ದ ಕೇಕ್ ಬಳಿ ಕರೆದುಕೊಂಡು ಹೋಗಿ, ಇದೆಲ್ಲ ಹೇಗೆ ಅರೇಂಜ್ ಮಾಡಿದೆ ಅಂತ ಕೇಳಿದೆ ಅಲ್ವಾ? ಮನೆಯಿಂದ ಕೇಕ್ ತರೋ ನೆಪದಲ್ಲಿ ಆಚೆ ಬಂದಿದ್ದೆ ಅಲ್ವಾ? ಆಗ ಪ್ಲ್ಯಾನ್ ಮಾಡಿ ರಿಷಿ ಮತ್ತು ಸುಭಾಷ್ ಸಹಾಯದಿಂದ ಇಷ್ಟೆಲ್ಲ ಅರೇಂಜ್ ಮಾಡೋಕ್ಕೆ ಸಾಧ್ಯ ಆಯಿತು ಎಂದ ದೀಪಾಂಶು. ಮನೇಲಿ ಕೇಕ್ ಕಟ್ ಮಾಡಿದ್ನಲ್ಲ ದೀಪು, ಮತ್ತ್ಯಾಕೆ ಇಷ್ಟೆಲ್ಲ ತೊಂದರೆ ತಗೊಳಕ್ಕೆ ಹೋದೆ ಎಂದಳು ಅಂಶಿಕಾ. ಮನೇಲಿ ಕಟ್ ಮಾಡಿದ್ದು ಮನೆಯವ್ರ ಖುಷಿಗೆ. ಅಲ್ಲ, ನಾವಿಬ್ಬರು ಸಿಕ್ಕ ಮೇಲೆ ಮೊದಲನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದೆಯಾ? ನನ್ನ ಕಡೆಯಿಂದ ಏನೂ ಮಾಡಲಿಲ್ಲ ಅನ್ನೋ ಗಿಲ್ಟು ನನಗೆ ಕಾಡಲ್ವಾ? ಸುಮ್ಮನೆ ಮಾತಾಡ್ತಾ ಇರಬೇಡ, ಕಟ್ ಮಾಡು ಎಂದು ನೈಫ್ ಕೊಟ್ಟನು. ಕೇಕ್ ಮೇಲೆ ಹ್ಯಾಪಿ ಬರ್ಡೇ ಬಂಗಾರ ಅಂತ ಇದ್ದದ್ದನ್ನು ನೋಡಿ ಅಂಶಿಕಾಗೆ ಮತ್ತಷ್ಟು ಪುಳಕಿತಳಾಗಿ ಕಟ್ ಮಾಡಿ ದೀಪುವಿಗೆ ತಿನ್ನಿಸಿದ್ಲು. ದೀಪು ಅಂಶುವಿಗೆ ತಿನ್ನಿಸಿ ಕೇಕನ್ನು ಹಾಗೆ ನೀಟಾಗಿ ಪ್ಯಾಕ್ ಮಾಡಿ ಅವಳಿಗಾಗಿ ತಂದಿದ್ದ ಸೀರೆ, ಕಾಲ್ಗೆಜ್ಜೆ, ಉಂಗುರ ಎಲ್ಲವನ್ನೂ ಕೊಟ್ಟು, ಮೈ ಡಿಯರ್ ಫ್ಯೂಚರ್ ವೈಫ್, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ದ. ಅಂಶಿಕಾ ನಾಚಿ ಅವನ ಎದೆಗೆ ಒರಗಿ, ಐ ಲವ್ ಯು ದೀಪು ಎಂದಳು. ಸರಿ, ಟೈಮ್ ಆಯಿತು, ಹೊರಡೋಣ ಬಾ ಎಂದು ಕೇಕನ್ನು ಒಂದು ಬ್ಯಾಗಲ್ಲಿ ಹಾಕಿಕೊಂಡು ಸ್ವಲ್ಪ ದೂರ ಬಂದರು. ಅಲ್ಲಿ ಎದುರಾದ ವ್ಯಕ್ತಿ ಒಂದು ದೊಡ್ಡ ಬಾಕ್ಸ್ ಕೊಟ್ಟು ಹೋದ. ಇದೇನು ದೀಪು ಬಾಕ್ಸ್ ಎಂದು ಕೇಳಿದ್ದಕ್ಕೆ, ಹೇಳ್ತೀನಿ ಬಾ ಎಂದು ಸ್ವಲ್ಪ ದೂರ ಬರುತ್ತಲೇ ರಸ್ತೆ ಬದಿಯಲ್ಲಿ ಮಲಗಿದ್ದ ಅಷ್ಟು ಅನಾಥ ಮಕ್ಕಳು, ವಯಸ್ಸಾದವರನ್ನು ಕಂಡು ಬೈಕ್ ನಿಲ್ಲಿಸಿ ಇಳಿದು ಬಂದ ದೀಪಾಂಶು. ಇಲ್ಯಾಕೆ ನಿಲ್ಲಿಸ್ದೆ ದೀಪು ಎಂದು ಕೇಳಿದ್ದಕ್ಕೆ, ಗೊತ್ತಾಗತ್ತೆ ಬಾ ಎಂದು ಬಾಕ್ಸ್ ಮತ್ತು ಪ್ಯಾಕ್ ಮಾಡಿದ್ದ ಕೇಕ್ ತೆಗೆದುಕೊಂಡು ಹತ್ತಿರಕ್ಕೆ ಬಂದು ಮಲಗಿದ್ದ ಎಲ್ಲರನ್ನ ಎಬ್ಬಿಸಿ, ತಗೋ, ಎಲ್ರಿಗೂ ನಿನ್ನ ಕೈಯಾರೆ ಕೇಕು ಮತ್ತು ಈ ಬಾಕ್ಸಲ್ಲಿ ಊಟ ಇದೆ, ಕೊಡು ಅಂತ ಹೇಳ್ದ ದೀಪು. ಅಂಶು ದೀಪು ಹೇಳಿದ ಹಾಗೆ ಎಲ್ಲರಿಗೂ ಕೇಕ್ ಮತ್ತು ಊಟದ ಬಾಕ್ಸ್ಗಳನ್ನು ಕೊಟ್ಟಳು. ಎಷ್ಟೋ ಜನ ಹಸಿದು ಮಲಗಿದ್ದಕ್ಕೋ ಏನೋ ಊಟ ಕೊಟ್ಟ ತಕ್ಷಣ ತಿನ್ನೋದಕ್ಕೆ ಶುರು ಮಾಡಿದರು. ಇದೆಲ್ಲವನ್ನು ನೋಡಿದ ಅಂಶಿಕಾ ಭಾವುಕಳಾದಳು. ಅಷ್ಟೂ ಜನರಲ್ಲಿ ವಯಸ್ಸಾದ ವ್ಯಕ್ತಿ ಬಂದು, ನಿಮ್ಮಿಬ್ಬರಿಗೂ ಆ ದೇವರು ಒಳ್ಳೇದು ಮಾಡಲಿ, ಇಬ್ಬರು 100 ವರ್ಷ ಜೊತೆಯಾಗಿ ಚೆನ್ನಾಗಿ ಬಾಳಿ ಎಂದು ಆಶೀರ್ವಾದ ಮಾಡಿದರು. ಈಗ ನಿನ್ನ ಬರ್ಡೇ ಸಂಪೂರ್ಣ ಆಯಿತು ನೋಡು ಎಂದ ದೀಪು. ಬೆಳಗ್ಗೆಯಿಂದ ಆದ ಎಲ್ಲ ಸೆಲೆಬ್ರೇಷನ್ಗಿಂತ ಇದು ತುಂಬ ಇಷ್ಟ ಆಯಿತು ದೀಪು, ಥ್ಯಾಂಕ್ಸ್ ಎಂದಳು ಅಂಶಿಕಾ. ಸರಿ ಬಾ ಹೊರಡೋಣ, ಟೈಮ್ ಆಗಿದೆ. ಆಗಲೇ ಅನು ಪಾಪ ನಿನಗೋಸ್ಕರ ಕಾಯ್ತಾ ಇರ್ತಾಳೆ ಎಂದು ಬೈಕ್ ಹತ್ತಿಸಿಕೊಂಡು ಶರವೇಗದಲ್ಲಿ ಬೈಕ್ ಓಡಿಸಿಕೊಂಡು ರೂಮ್ ಬಳಿ ಬಂದನು ದೀಪಾಂಶು. ಅನು ಬಾಲ್ಕನಿಯಲ್ಲಿ ನಿಂತು ಅಂಶಿಕಾಳಿಗಾಗಿ ಕಾಯ್ತಾ ನಿಂತಿದ್ಲು. ಅಂಶು ಬಂದ ಕೂಡಲೇ ಕೆಳಗೆ ಬಂದಳು. ಅನು, ನಿನ್ನ ಫ್ರೆಂಡ್ನ ಮನೆಗೆ ಸೇಫಾಗಿ ಕರ್ಕೊಂಡು ಬಂದು ಬಿಟ್ಟಿದ್ದೀನಮ್ಮ ಎಂದ ದೀಪು ನಗುತ್ತಾ. ಅನು ಕೂಡ ನಕ್ಕು, ಎಲ್ಲೋಗಿದ್ರಿ ಇಬ್ಬರು? ಏನು ಸೀಕ್ರೆಟ್ ಸೆಲೆಬ್ರೇಷನ್ನಾ? ನಮ್ಮ ಹುಡುಗಿ ಮುಖ ಮಾತ್ರ ಹುಣ್ಣಿಮೆ ಚಂದ್ರನ ಹಾಗೆ ಹೊಳಿತಾ ಇದೆ ಎಂದು ಹೇಳಿ ಇಬ್ಬರನ್ನ ಛೇಡಿಸಿದ್ಲು. ಸರಿ ಅನು, ನಾನು ಹೊರಡ್ತೀನಿ, ನಾಳೆ ಆಫೀಸ್ನಲ್ಲಿ ಸಿಗೋಣ, ಬೇಗ ಬನ್ನಿ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡಿ ಅಂಶು ಕಡೆ ನೋಡಿದ ದೀಪು. ಅಂಶು ಕಣ್ಣಲ್ಲೇ ಬಾಯ್ ಹೇಳಿದ್ಲು. ದೀಪು ಬೈಕ್ ಕತ್ತಲಲ್ಲಿ ಗಾಳಿಯನ್ನು ಸೀಳಿಕೊಂಡು ಮರೆಯಾಗಿ ಹೋಗಿತ್ತು. ಮರೆಯಾಗುವ ತನಕ ಅಲ್ಲೇ ನಿಂತಿದ್ದ ಅಂಶಿಕಾ ಅವನು ಹೋದ ಮೇಲೂ ಕಾಣಿಸ್ತಾನೇನೋ ಎಂದು ನೋಡುವುದನ್ನು ನೋಡಿ, ಅನು, ದೀಪು ಆಗಲೇ ಹೋಗಾಯಿತು, ಬಾ ಅಂಶು ಎಂದು ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಹೋದ್ಲು. ಎಲ್ಲಿಗೆ ಹೋಗಿದ್ರಿ, ಏನು ಸರ್ಪ್ರೈಸ್ ಎಂದು ತಿಳಿದುಕೊಳ್ಳುವ ಕಾತುರದಲ್ಲಿ ಅಂಶಿಕಾಳನ್ನು ಬೆಡ್ ಮೇಲೆ ಕೂರಿಸಿ ಕೇಳಿದ್ಲು ಕುತೂಹಲದಿಂದ. ಅಂಶಿಕಾ ನಡೆದಿದ್ದ ಎಲ್ಲವನ್ನು ವಿವರವಾಗಿ ಹೇಳಿ, ಅನು, ನಿಜಕ್ಕೂ ದೀಪು ಅಂತ ವ್ಯಕ್ತಿ ನನಗೆ ಸಿಗ್ತಾರೆ ಅಂತ ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ, ಸಚ್ ಎ ನೈಸ್ ಗೈ ಎಂದಳು ಅಂಶು. ನಿಜ, ನಾನು ಅವತ್ತು ಹೇಳಿರಲಿಲ್ವಾ, ಒಳ್ಳೆತನಕ್ಕೆ ಪ್ಯಾಂಟ್ ಶರ್ಟ್ ಹಾಕಿದರೆ ಹೇಗಿರುತ್ತೆ ಹಾಗಿರ್ತಾರೆ ನಮ್ಮ ದೀಪು ಅಂತ, ಈಗ ನೀನೂ ಒಪ್ಕೊಂಡ್ಯಾ ಎಂದಳು ಅನು.
ಹ್ಞೂ ಎಂದು ಕತ್ತಷ್ಟೇ ಆಡಿಸಿ ದೀಪು ಕೊಟ್ಟಿದ್ದ ಸೀರೆ, ಕಾಲ್ಗೆಜ್ಜೆ, ಉಂಗುರ ಎಲ್ಲವನ್ನೂ ಅನುವಿಗೆ ತೋರಿಸ್ತಾ, ನಾನು ಡ್ರೆಸ್ ಚೇಂಜ್ ಮಾಡಿ ಬರ್ತೀನನು, ಸುಸ್ತಾಗಿದೆ, ಮಲ್ಕೊಳ್ಳೋಣ, ಮತ್ತೆ ನಾಳೆ ಬೆಳಗ್ಗೆ ಬೇಗ ಹೋಗಬೇಕಲ್ಲ ಎಂದಳು ಅಂಶಿಕಾ. ಅಂಶು ಡ್ರೆಸ್ ಚೇಂಜ್ ಮಾಡಿ ಬಂದಮೇಲೆ ಇಬ್ಬರು ಆ ದಿನದ ಘಟನೆಗಳನ್ನು ಮೆಲುಕು ಹಾಕುತ್ತಾ ಮಲಗಿದ್ರು. ಕೆಲಸ ಅಂತ ಬಂದರೆ ರಾಕ್ಷಸ ಭವಿಷ್ ಆ್ಯನಿವರ್ಸರಿ ತಯಾರಿಯಲ್ಲಿ ಬ್ಯುಸಿಯಾಗಿದ್ದ. ಅಂಶಿಕಾ ಮತ್ತು ದೀಪಾಂಶು ಲವ್ ಮಾಡ್ತಾ ಇರೋ ವಿಷಯದ ಬಗ್ಗೆ ಅಷ್ಟಾಗಿ ಯೋಚನೆಗೆ ಬಿದ್ದಿರಲಿಲ್ಲ ಅವನು. ಎಲ್ಲ VIP ಗಳಿಗೆ ಇನ್ವಿಟೇಷನ್ ಕೊಟ್ಟು ಆಹ್ವಾನಿಸುವುದರಲ್ಲಿ ಬ್ಯುಸಿಯಾಗಿದ್ದ ಭವಿಷ್ ಸುಸ್ತಾಗಿ ಮನೆಗೆ ಬಂದಿದ್ದ. ಮನೆಗೆ ಬಂದವನು ಹಾಲ್ನಲ್ಲಿ ಕೂತಿದ್ದ ಅಪ್ಪ ಅಮ್ಮನನ್ನು ನೋಡಿ, ಮಾಮ್, ಡ್ಯಾಡ್, ನಿಮ್ಮ ಹತ್ರನೇ ಮಾತಾಡಬೇಕು ಅಂದ್ಕೊಂಡು ಬಂದೆ, ನೀವಿಲ್ಲೇ ಇದ್ದೀರಲ್ಲ ಹೇಗೋ ಎಂದು ಸೋಫಾ ಮೇಲೆ ಕೂರ್ತಾ ಹೇಳ್ದ. ನಾಳೆ ಫಂಕ್ಷನ್ಗೆ ಎಲ್ಲ ಪ್ರಿಪೇರ್ ಆಗಿದೆ ಆ್ಯಂಡ್ ಕೊಡಬೇಕಾಗದವರಿಗೆ ಎಲ್ಲ ಇನ್ವಿಟೇಷನ್ ಕೊಟ್ಟಾಗಿದೆ. VIP ಗಳಿಗೆ ನಾನೇ ಖುದ್ದಾಗಿ ಹೋಗಿ ಇನ್ವೈಟ್ ಮಾಡಿ ಬಂದಿದ್ದೀನಿ ಡ್ಯಾಡ್, ಆ್ಯಂಡ್ ನಾನು ಬೆಳಗ್ಗೆ ಸ್ವಲ್ಪ ಬೇಗ ಹೋಗ್ತೀನಿ, ನೀವು ಮತ್ತು ಮಾಮ್ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮ್ಗೆ ಬಂದರೆ ಸಾಕು ಅಂತ ಭವಿಷ್ ಹೇಳ್ದ. ಎಲ್ಲ ನೀನೇ ಖುದ್ದಾಗಿ ನಿಂತು ಪ್ರಿಪ್ರೇಷನ್ ಮಾಡ್ತಾ ಇರುವಾಗ ಪ್ರೋಗ್ರಾಮ್ ತುಂಬ ಚೆನ್ನಾಗಾಗುತ್ತೆ ಭವಿ, ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್ ಎಂದರು ವಸಿಷ್ಠ ಭಾರದ್ವಾಜ್. ಸರಿ, ಲೇಟಾಗಿದೆ, ನಾನು ಮಲಗ್ತೀನಿ, ನೀವು ಮಲ್ಕೊಳ್ಳಿ ಎಂದ ಭವಿಷ್. ಹೇ, ಊಟ ಮಾಡ್ಕೊಂಡು ಹೋಗೋ, ಬಾ ಬಡಿಸ್ತೀನಿ ಎಂದು ಮೇಲೆದ್ದ ಅಮ್ಮನನ್ನು ತಡೆದು, ನೋ ಮಾಮ್, ನಂಗೆ ಹಸಿವಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ, ಐ ವಾಂಟ್ ಟು ಸ್ಲೀಪ್ ಎಂದನು ಭವಿಷ್. ಖಾಲಿ ಹೊಟ್ಟೆಲಿ ಮಲಗಬಾರ್ದು, ಇರು, ನಾನೇ ಒಂದು ಗ್ಲಾಸ್ ಹಾಲು ತಂದು ಕೊಡ್ತೀನಿ ಅಂತ ಹೋದರು. ಭವಿಷ್ ತಾಯಿಯ ಬಲವಂತಕ್ಕೆ ಹಾಲು ಕುಡಿದು ತನ್ನ ರೂಮ್ ಸೇರಿಕೊಂಡ. ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿ ಬಂದು ಬೆಡ್ ಮೇಲೆ ಅಡ್ಡಾದವನಿಗೆ ಅವತ್ತು ಸ್ಟೇಡಿಯಂನಲ್ಲಿ ದೀಪು ಮತ್ತು ಅಂಶಿಕಾ ಇಬ್ಬರನ್ನು ಜೊತೆಯಾಗಿ ನೋಡಿದ್ದು, ಇಬ್ಬರು ಒಬ್ಬರೊಬ್ಬರಿಗೆ ತಮ್ಮ ಪ್ರೀತಿ ಹೇಳ್ಕೊಂಡಿದ್ದು ನೆನಪಿಗೆ ಬರ್ತಾ ಇತ್ತು. ಹಗಲೆಲ್ಲ ಹೇಗೋ ಕೆಲಸದ ಮಧ್ಯೆ ತನ್ನ ನೆನಪುಗಳಿಗೆ ಕಡಿವಾಣ ಹಾಕಿದ್ದವನಿಗೆ ರಾತ್ರಿ ಪೂರ ಅದೇ ನೆನಪುಗಳು ಕಾಡಿ ಮನಸ್ಸನ್ನು ಹಿಂಡ್ತಾ ಇದ್ವು. ತನ್ನ ನೆನಪುಗಳ ಮೆರವಣಿಗೆಗೆ ಬ್ರೇಕ್ ಹಾಕಿ, ನಾನ್ಯಾಕೆ ಹೀಗೆ ಎಮೋಷ್ನಲ್ ಆಗ್ತಾ ಇದ್ದೀನಿ? ಭವಿಷ್ಯ ಅಂದರೆ ಪ್ರಾಕ್ಟಿಕಲ್, ಅವನು ಯಾವತ್ತೂ ಕಳೆದು ಹೋದುದರ ಬಗ್ಗೆ ಥಿಂಕ್ ಮಾಡಿದವನಲ್ಲ. ನಾನಿಷ್ಟು ವೀಕ್ ಆಗಬಾರ್ದು. ಹೌದು, ನಂಗೆ ಅವಾಗ ಅನ್ನಿಸ್ತಿತ್ತು ಅಂಶಿಕಾನ ಅವಾಯ್ಡ್ ಮಾಡಬೇಕು ಅಂತ. ಬಟ್ ನಾನು ಮನಸ್ಸಿನ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ಮನಸ್ಸಿನಲ್ಲಿ ಅವಳ ಬಗ್ಗೆ ಇಲ್ಲ ಸಲ್ಲದ ಆಸೆ ಹುಟ್ಟಿಸ್ಕೊಂಡು ನನ್ನದು ತಪ್ಪು ಮಾಡಿಬಿಟ್ಟೆ. ನಾನು ಫೀಲ್ ಆಗಬಾರ್ದು. ಅಷ್ಟಕ್ಕೂ ದೀಪು ನನಗಿಂತ ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ದ. ಅವತ್ತು ಅವನು ರೆಸ್ಟೋರೆಂಟಲ್ಲಿ ಹೇಳಿದ ಅಷ್ಟೂ ಮಾತುಗಳಲ್ಲೂ ಅವಳ ಮೇಲಿನ ಪ್ರೀತಿ ಎದ್ದು ಕಾಣಿಸ್ತಾ ಇತ್ತು. ನಾನು ಅವಳನ್ನು ನೋಡಿದ ಮೇಲೆ ಅವಳ ಸೌಂದರ್ಯಕ್ಕೆ ಅಟ್ರ್ಯಾಕ್ಟ್ ಆಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡೆ ಅನಿಸುತ್ತೆ. ಆದರೆ ಅವನ ಪ್ರೀತಿ ಸತ್ಯವಾದದ್ದು. ಅದು ಅಲ್ಲದೆ ನಾನು ಮಾತ್ರ ಅಂಶಿಕಾನ ಪ್ರೀತಿ ಮಾಡಿದ್ದು. ಅವರು ನನ್ನ ಬಗ್ಗೆ ಯಾವ ಫೀಲಿಂಗ್ ಸಹ ಇಟ್ಕೊಂಡಿರಲಿಲ್ಲ. ಅವಳು ಪ್ರೀತಿ ಇರೋದು ದೀಪುನ. ಅವರಿಬ್ಬರು ಮೇಡ್ ಫಾರ್ ಈಚ್ ಅದರ್. ನಿಜವಾಗ್ಲೂ ಒಂದಾಗಬೇಕಾಗಿರೋದು ಅಂದರೆ ಅವರಿಬ್ಬರು ಒಂದಾಗಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಸ್ನೇಹಿತನ ಇಷ್ಟು ದಿನದ ತಪಸ್ಸಿನ ಫಲ ಈಗ ಫಲ ಸಿಕ್ಕಿದೆ. ಅವರಿಬ್ಬರು ಯಾವಾಗಲೂ ಚೆನ್ನಾಗಿರಬೇಕು ಎಂದುಕೊಂಡ ಭವಿಷ್. ನಾಳೆ ದೀಪು ನಾನು ಪ್ರೀತಿಸಿದ ಹುಡುಗಿ ಬಗ್ಗೆ ಕೇಳಿದರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡಬೇಕು. ನಾವಿಬ್ಬರು ಒಂದೇ ಹುಡುಗಿನ ಪ್ರೀತಿ ಮಾಡ್ತಾ ಇದ್ವಿ ಅನ್ನೋದು ಅವನಿಗೆ ಗೊತ್ತಾದರೆ ತುಂಬ ಸಂಕಟ ಅನುಭವಿಸ್ತಾನೆ. ಅದು ಅಲ್ಲದೆ ಈ ವಿಷಯ ಅವರಿಬ್ಬರ ಜೀವನಕ್ಕೆ ಮುಳ್ಳಾಗತ್ತೆ. ಸೊ ಐ ಡೆಸ್ಟ್ರಾಯ್ ಮೈ ಫೀಲಿಂಗ್ಸ್ ಎಂದು ಸ್ಟ್ರಾಂಗ್ ಆಗಿ ತನಗೆ ತಾನೇ ಹೇಳ್ಕೊಂಡಿದ್ದ. ತನ್ನ ನಿರ್ಧಾರವನ್ನು ಮನಸ್ಸಿಗೆ ಸ್ಟ್ರಾಂಗ್ ಆಗಿ ತಿಳಿಸಿ, ನಾಳೆಯಿಂದ ಅಂಶಿಕಾ ಇಸ್ ಮೈ ಎಂಪ್ಲಾಯ್ ಅಷ್ಟೇ ಎಂದನು. ಮನಸ್ಸಿನಲ್ಲಿದ್ದ ದುಃಖವನ್ನೆಲ್ಲ ಬಲವಂತವಾಗಿ ಕಿತ್ತೆಸೆದು ಮಲಗಿದ ಭವಿಷ್ ಗೆಳೆಯನ ಪ್ರೀತಿಗೆ ಗೆಲುವಾಗಲೆಂದು ತನ್ನ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ಮಣ್ಣು ಮಾಡಿದ್ದ. ಈಗ ಮನಸ್ಸು ಹಗುರಾದಂತೆ ಅನಿಸಿ, ಯಪ್ಪ, ಲವ್ ಫೇಲ್ಯೂರ್ ಆಗಿ ಸೂಸೈಡ್ ಅಂತ ಎಷ್ಟೋ ವಿಷಯಗಳನ್ನು ಸೋಷಿಯಲ್ ಮೀಡಿಯಾ, ನ್ಯೂಸ್ ಪೇಪರಲ್ಲಿ ನೋಡಿದ್ದೆ. ಆ ನೋವು ಹೇಗಿರುತ್ತೆ ಅನ್ನೋದು ಈ ಪ್ರಾಕ್ಟಿಕಲ್ ಮನುಷ್ಯನಿಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಯಿತು. ಅದು ಒನ್ ವೇ ಲವ್ ಎಂಡ್ ಆಗಿದ್ದಕ್ಕೆ ಇಷ್ಟು ಸಂಕಟ ಆಯ್ತಲ್ಲ. ಇನ್ನು ಪ್ರೀತಿ ಗೀತಿ ಅಂತ ಓಡಾಡಿ ಆಮೇಲೆ ಮನೆಯವರ ಬಲವಂತಕ್ಕೆ ಬೇರೆಯವರನ್ನು ಮದುವೆ ಆದವ್ರ ಕತೆ ನೆನೆಸ್ಕೊಂಡೇ ಭಯ ಆಗುತ್ತೆ. ಭವಿಷ್ ಮಗನೇ, ನಿನಗೆ ಈ ಲವ್ ಗಿವೆಲ್ಲ ಆಗ್ಬರಲ್ಲ. ಮುಚ್ಕೊಂಡು ವರ್ಕು, ಪ್ರಾಜೆಕ್ಟು, ಬಿಸ್ನೆಸ್ ಕಡೆ ಗಮನ ಕೊಡು ಸಾಕು ಇನ್ಮೇಲೆ, ಒಳ್ಳೆ ಹುಡುಗಂತರ ಎಂದು ತನಗೆ ತಾನೇ ಹೇಳಿಕೊಂಡು ನಕ್ಕ. ನೆನಪಿನ ಜಾತ್ರೆಯನ್ನು ಮುಗಿಸಿ, ವರ್ಕ್ ಈಸ್ ವರ್ಷಿಪ್, ಇನ್ಮೇಲೆ ವರ್ಕ್ ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಗಿರಬೇಕು ಎಂದುಕೊಂಡು ಮಲಗಿದ. ಬೆಳಗ್ಗೆ ಎಂದಿನಂತೆ ಎದ್ದು ರೆಡಿಯಾಗಿ ನೇರವಾಗಿ ಆಡಿಟೋರಿಯಂ ಕಡೆ ಬಂದಿದ್ದ. ಇವೆಂಟ್ ಮ್ಯಾನೇಜ್ಮೆಂಟ್ನವರು ಪ್ರೋಗ್ರಾಮ್ನ ಪೂರ್ತಿ ಜವಾಬ್ದಾರಿಯನ್ನು ಬಹಳ ಆಸ್ಥೆಯಿಂದ ರೆಡಿ ಮಾಡಿದರು. ಭವಿಷ್ ಬಂದಾಗ ಎರಡೂ ಬ್ರಾಂಚ್ನ ಮ್ಯಾನೇಜರ್ಗಳು ಡೆಕೋರೇಷನ್ ಬಗ್ಗೆ ಸೂಪರ್ವೈಸ್ ಮಾತಾಡುತ್ತಾ ನಿಂತಿದ್ರು.
ಭವಿಷ್ ಬಂದು ಎಲ್ಲ ಒಂದು ಸಾರಿ ಚೆಕ್ ಮಾಡಿ ಓಕೆ ಮಾಡಿದ್ದ. ಇನ್ನೇನು ಪ್ರೋಗ್ರಾಮ್ ಶುರು ಆಗೋಬೇಕು ಟೈಮು. ಗೆಸ್ಟ್ಸ್ ಎಲ್ಲ ಬಂದುಬಿಡ್ತಾರೆ, ಕ್ವಿಕ್ಕಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದು ಒಂದು ಕಡೆ ನಿಂತು ನೋಡ್ತಾ ಇದ್ದ. ಹೆಲ್ಪ್ ಮಾಡುವ ಸಲುವಾಗಿಯೇ ದೀಪು ಎಲ್ಲರಿಗಿಂತ ಮುಂಚೆ ಬಂದು ಭವಿಷ್ ಬಳಿ ಬಂದು ಆಫೀಸ್ ಆಗಿದ್ದರಿಂದ ಸರ್ ಎಂದು ಸಂಬೋಧಿಸಿ ಕರೆದು ಗುಡ್ ಮಾರ್ನಿಂಗ್ ಹೇಳಿದ. ಹಿಂದಿರುಗಿ ನೋಡಿದ ಭವಿಷ್, ದೀಪು ಇದೇನಿದು, ನೀನು ಇಷ್ಟು ಬೇಗ ಬಂದಿದ್ದೀಯಾ? ಎಂಪ್ಲಾಯೀಸ್ಗೆಲ್ಲ 10 o'clock ಮೇಲೆ ಅಲ್ವಾ ಬರೋಕ್ಕೆ ಹೇಳಿದ್ದು ಎಂದು ಗೆಳೆಯನನ್ನು ತಬ್ಕೊಂಡ. ಹೌದು ಸರ್, ಬಟ್ ನಾನು ಭವಿಷ್ ಅವರ ಬೆಸ್ಟ್ ಫ್ರೆಂಡ್ ಆಗಿ ಅವ್ರಿಗೇನಾದರೂ ಹೆಲ್ಪ್ ಮಾಡಬೇಕಾಗಬಹುದು ಅಂತ ಬಂದೆ ಎಂದ ದೀಪಾಂಶು. ಏನಿರುತ್ತೆ ದೀಪು, ಅಲ್ಲಿ ನೋಡು, ಕೆಲಸ ಮಾಡಬೇಕಾದ ಮ್ಯಾನೇಜರ್ಗಳೇ ಸುಮ್ಮನೆ ನಿಂತು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇವೆಂಟ್ ಮ್ಯಾನೇಜ್ಮೆಂಟ್ನವರು ಅವರ ಕೆಲಸ ನೀಟಾಗಿ ಮಾಡಿ ಮುಗಿಸ್ತಾರೆ. ನಮಗೇನೂ ಕೆಲಸ ಇಲ್ಲ. ನಾನು ಡ್ಯಾಡ್ ಬರೋ ಅಷ್ಟರಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಅವರನ್ನು ರಿಸೀವ್ ಮಾಡೋಣ ಅಂತ ಬೇಗ ಬಂದೆ ಅಷ್ಟೇ ಎಂದು ಭವಿಷ್ ಗೆಳೆಯನ ಕಾಳಜಿಗೆ ಹೆಮ್ಮೆ ಪಡ್ತಾ ಹೇಳ್ದ. ಪ್ರೋಗ್ರಾಮ್ ಬಗ್ಗೆ ಬಿಡು ಭವಿ, ಅವತ್ತು ನಾನು ಹೇಳಿದ್ರ ಬಗ್ಗೆ ಏನು ಮಾಡ್ತೀಯಾ? ಫಂಕ್ಷನ್ ಮುಗಿದ ಮೇಲೆ ನಿನ್ನ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆಲ್ಲ ತಯಾರಾಗಿ ಬಂದಿದ್ದೀಯಾ ಎಂದ ದೀಪಾಂಶು ಲವ್ ಬಗ್ಗೆ ಮಾತನಾಡ್ತಲೇ ಭವಿಷ್ ಮುಖ ಬಿಳಿಸ್ಕೊಂಡಿತ್ತು. ಆದರೂ ತೋರಿಸ್ಕೊಳ್ದೆ, ದೀಪು ಕೆಲಸ ತುಂಬ ಇದೆ, ಈಗ ಪ್ರೋಗ್ರಾಮ್ ತುಂಬ ಚೆನ್ನಾಗಾದರೆ ಸಾಕು, ಇದ್ರ ಮಧ್ಯೆ ಯಾಕೆ ಆ ವಿಷಯ ಬಿಡು, ಇನ್ನೊಂದು ದಿನ ಯಾವಾಗಾದರೂ ನೋಡಿಕೊಂಡ್ರೆ ಆಯಿತು ಅಂತ ಹೇಳ್ದ. ದೀಪುಗೆ ಯಾಕೋ ಭವಿಷ್ ನಡವಳಿಕೆ ಅನುಮಾನ ಮೂಡಿಸೋ ಅಂತೆ ಮಾಡ್ತು. ಮತ್ತೇನೋ ಹೇಳಲು ಹೋದವನು, ಬೇಡ ಭವಿ ಪ್ರೋಗ್ರಾಮ್ ಟೆನ್ಷನಲ್ಲಿದ್ದಾನೆ, ಮುಗಿದ ಮೇಲೆ ಮಾತಾಡಿದ್ರಾಯ್ತು ಎಂದುಕೊಂಡು ಆ ವಿಷಯ ಅಲ್ಲಿಗೆ ಬಿಟ್ಟು, ಸರಿ ಭವಿ, ನಾನು ನಮ್ಮ ಟೀಮ್ ಬಂದ್ರೆ ನೋಡ್ತೀನಿ ಎಂದು ಎಂಪ್ಲಾಯ್ ಬರುತ್ತಿದ್ದ ಕಡೆ ಹೋದ. ಸದ್ಯ ಈಗ ಹೇಗೋ ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಂಡೆ. ಆದರೆ ದೀಪು ಸುಮ್ಮನೆ ಇರೋನಲ್ಲ. ಪ್ರೋಗ್ರಾಮ್ ಮುಗಿದ ಮೇಲೆ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡ್ತಾನೆ. ಆದರೂ ಹೀಗೆ ಫೀಲಾಗಿ ಮಾತು ಬರದೇ ಇದ್ದರೆ ಏನು ಮಾಡೋದು? ಅನು, ಅಂಶಿಕಾ, ರಿಷಿ, ಸುಭಾಷ್ ಎಲ್ಲರೂ ಬಂದಿದ್ದರು. ದೀಪು ಮೊದಲೇ ಬಂದಿರುವುದಾಗಿ ಫೋನ್ ಮಾಡಿ ತಿಳಿಸಿದ್ರಿಂದ ನೇರವಾಗಿ ದೀಪು ಇದ್ದ ಕಡೆಯೇ 4 ಬಂದರು. ಅಂಶು ನಿನ್ನೆ ರಾತ್ರಿ ದೀಪು ಕೊಟ್ಟಿದ್ದ ಸೀರೆಯನ್ನು ಒಪ್ಪವಾಗಿ ಉಟ್ಟು ಚೆಂದವಾಗಿ ಅಲಂಕಾರ ಮಾಡಿಕೊಂಡು ಬಂದಿದ್ಲು. ದೀಪು ಹತ್ತಿರಕ್ಕೆ ಬಂದು ಏನೋ ಮಾಡುತ್ತಿದ್ದ ದೀಪುವನ್ನು ಕೂಗಿ ಮಾತನಾಡಿಸಿದ್ರು. ಕತ್ತೆತ್ತಿ ನೋಡಿದ ದೀಪುವಿಗೆ ಹುಣ್ಣಿಮೆಯ ಚಂದ್ರನೇ ಸೀರೆ ಉಟ್ಟು ಎದುರಿಗೆ ಬಂದು ನಿಂತಿದೆ ಅನ್ನೋ ಹಾಗೆ ಅನಿಸಿತ್ತು. ನಾನು ಕೊಟ್ಟ ಸೀರೆ? ಅಬ್ಬಾ, ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆಯಾ ಬಂಗಾರ ಎಂದು ಯಾರಿಗೂ ಕಾಣದ ಹಾಗೆ ದೃಷ್ಟಿ ತೆಗೆದು ಅವಳಲ್ಲೇ ಕಣ್ಣನ್ನು ನೆಟ್ಟು ಹೇಳಿದ್ದ ದೀಪಾಂಶು. ಹಲೋ ಬಾಸ್, ನಾವು ಇಲ್ಲೇ ಇದ್ದೀವಪ್ಪ. ಈ ಸ್ಟ್ರಿಂಗ್ ಸ್ನೇಕ್ ಸಿಕ್ಕಾಗಿಂದ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿರೋ ಹಾಗಿದೆ ಅಲ್ವೇನೋ ಸುಭಾಷ್ ಎಂದ ರಿಷಿ ದೀಪು ಕಾಲೆಳೆಯುವ ಸಲುವಾಗಿ. ಹಾಗೇನಿಲ್ಲ ಕಣ್ರೋ, ನೀವಿಲ್ಲದೆ ನಾವಿಬ್ಬರ ನಮ್ಮ ಲೈಫ್ ಯಾವತ್ತೂ ಪೂರ್ತಿಯಾಗಲ್ಲ ನೀವುಗಳಿಲ್ಲದೆ ಎಂದ ದೀಪಾಂಶು. ಎಮೋಷ್ನಲ್ ಆಗಿ ಡೈರೆಕ್ಟ್ ಹಾರ್ಟ್ಗೆ ಟಚ್ ಮಾಡಿದೆ ಅಲ್ವಾ? ಓಕೆ, ಕೀಪ್ ಇಟ್ ಅಪ್ ಎಂದ ರಿಷಿ. ಎಲ್ಲರೂ ನಗೆಗಡಲಲ್ಲಿ ತೇಲಿದ್ರು. ಆಫೀಸಿನ ಎಲ್ಲ ವರ್ಕರ್ಸ್ ಹಾಗೂ ಇನ್ವೆಸ್ಟ್ ಮಾಡಿದ್ದ ಗೆಸ್ಟ್ಗಳು ವಸಿಷ್ಠ ಭಾರದ್ವಾಜ್ ದಂಪತಿಗಳು ಆಗಮಿಸಿದರು. ವೇದಿಕೆಗೆ ಬಂದ ನಿರೂಪಕಿ ಎಲ್ಲರನ್ನೂ ಸ್ವಾಗತ ಮಾಡುವ ಮೂಲಕ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ಲು. ಒಬ್ಬೊಬ್ಬರೇ VIP ಗಳನ್ನು ಸ್ವಾಗತಿಸಿದಾಗ ಸ್ಟೇಜ್ ಮೇಲೆ ಕರೆದು ತಮಗೆ ಮೀಸಲಿರಿಸಿದ್ದ ಆಸನಗಳಲ್ಲಿ ಆಸೀನರಾದರು. ಎಲ್ಲರನ್ನು ಸ್ವಾಗತ ಮಾಡಿ ಆದಮೇಲೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ನೆರೆದಿದ್ದ ಗೆಸ್ಟ್ಗಳಿಗೆ ಹೇಳಿದಾಗ ಸಿದ್ಧವಾಗಿ ಇಟ್ಟಿದ್ದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಆರಂಭವಾಯಿತು. ಮೊದಲಿಗೆ ಭಾರದ್ವಾಜ್ ಕಂಪನಿಯ ಧ್ಯೇಯ, ಉದ್ದೇಶ ಹಾಗೂ ಕಂಪನಿ ಕಡೆಯಿಂದ ನಡೆಸುವ ಅನೇಕ ಟ್ರಸ್ಟ್, ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲದರ ಬಗ್ಗೆ ಹೇಳಿದ ನಿರೂಪಕಿ ಕಂಪನಿಯ 25ನೇ ವಾರ್ಷಿಕೋತ್ಸವದ ಸಲುವಾಗಿ ಕಂಪನಿ ಸ್ಥಾಪಿಸಿದ ವಸಿಷ್ಠ ಅವರನ್ನು ಮಾತನಾಡಲು ಹೇಳಿದಳು. ವಸಿಷ್ಠ ಅವರು ಸಣ್ಣ ರೂಮೊಂದರಲ್ಲಿ ಆರಂಭಿಸಿದ ಕಂಪನಿ 2 ಬ್ರಾಂಚ್ಗಳಾಗಿ ಬೆಳೆದು ಹೆಸರು ಮಾಡುವಲ್ಲಿ ಅನುಭವಿಸಿದ ಏಳು ಬೀಳು ಅಡೆತಡೆಗಳ ಬಗ್ಗೆ ಹೇಳ್ತಾ 25ನೇ ವಾರ್ಷಿಕ ಸಮಾರಂಭಕ್ಕೆ ಕಾಲಿಡುವಷ್ಟರಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿದರು. ಕೊನೆಯಲ್ಲಿ ಕಂಪನಿ ಕಡೆಯಿಂದ ನಡೆಸಿಕೊಡುವ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹೇಳಿ 25ನೇ ವಾರ್ಷಿಕೋತ್ಸವದ ಸಲುವಾಗಿ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆ 10% ಸ್ಯಾಲ್ರಿ ಹೈಕ್ ಮಾಡುವುದಾಗಿ ಹೇಳಿ ತಮ್ಮ ಮಾತನ್ನು ಮುಗಿಸಿದ್ರು. ತುಂಬ ಏಳು ಬೀಳುಗಳನ್ನು ಕಂಡು ಕಂಪನಿಯನ್ನು ಇಷ್ಟು ಬೃಹದಾಕಾರವಾಗಿ ಬೆಳೆಸಿ ಎಷ್ಟೋ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟಿರುವ ನಿಮಗೂ ಧನ್ಯವಾದಗಳು ಎಂದು ತಿಳಿಸಿ ಮುಂದಿನ ಕಾರ್ಯಕ್ರಮದ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ಎಂದು ಹೇಳಿದ್ದಳು ನಿರೂಪಕಿ. ಈ ಅವಾರ್ಡನ್ನು ಭಾರದ್ವಾಜ್ ದಂಪತಿಗಳು ವಿತರಿಸಬೇಕಾಗಿ ಹೇಳಿದ್ಲು. ಮೊದಲಿಗೆ ಬೆಸ್ಟ್ ಎಂಪ್ಲಾಯ್
ಎರಡೂ ಕಂಪನಿಯಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡಲಾಗಿದೆ. ಮೊದಲ ಬೆಸ್ಟ್ ಎಂಪ್ಲಾಯ್ ಆಫ್ ದಿ ಇಯರ್ ಮಿಸ್ಟರ್ ದೀಪಾಂಶು ಎನ್ನುತ್ತಲೇ ಚಪ್ಪಾಳೆಗಳ ಮಹಾಪುರವೇ ಹರಿದಿತ್ತು. ದೀಪಾಂಶು ಕಂಡರೆ ಕೆಲವರಿಗೆ ಮಾತ್ರ ಹೊಟ್ಟೆ ಕಿಚ್ಚು ಬಿಟ್ಟರೆ ಆಫೀಸಿನ ವಾಚ್ಮ್ಯಾನ್ನಿಂದ ಹಿಡಿದು ಮ್ಯಾನೇಜರ್ವರೆಗೂ ಎಲ್ಲರೂ ಅವನನ್ನು ಇಷ್ಟಪಡುವವರೇ. ದೀಪಾಂಶು ಸ್ಟೇಜ್ ಮೇಲೆ ಹೋಗಿ ಅವಾರ್ಡ್ ತೆಗೆದುಕೊಳ್ಳುವುದನ್ನು ಸಂಭ್ರಮಿಸುತ್ತಾ ತನ್ನ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡಳು ಅಂಶಿಕಾ. ಇದೆಲ್ಲವನ್ನ ಸ್ಟೇಜ್ ಮೇಲೆ ಇದ್ದ ಭವಿಷ್ ಸೈಲೆಂಟಾಗಿ ಗಮನಿಸಿದ್ದ. ಕಾರ್ಯಕ್ರಮ ಮುಗಿದು ಎಲ್ಲರೂ ಊಟ ಮಾಡುವಾಗ ಅಂಶಿಕಾ ತಿನ್ನುವುದನ್ನು ನೋಡಿದ ದೀಪು, ಅದೇನು ಅನ್ನನ ಪಲ್ಯ ಥರ ಇಷ್ಟಿಷ್ಟೇ ತಿಂತಾ ಇದ್ದೀಯಾ, ಸ್ವಲ್ಪ ಜಾಸ್ತಿ ತಿಂದು ದಪ್ಪ ಆಗಬಾರ್ದಾ ಎಂದು ಅಣಕಿಸಿದ್ದ. ಅವಳು ಕೋಪದಿಂದ ದುರುಗುಟ್ಟಿ ನೋಡಲು, ಕಣ್ಣಲ್ಲೇ ನನ್ನ ತಿನ್ನೋ ಕಲೆ ತುಂಬ ಚೆನ್ನಾಗಿ ನಿಂಗೆ ಗೊತ್ತು ಅಲ್ವಾ ಎಂದನು ಕಿವಿಯ ಬಳಿ ಬಾಗಿ. ದೀಪು, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಇದು ಆಫೀಸ್, ಸುಮ್ಮನೆ ಈ ಚೇಷ್ಟೆ ಬಿಟ್ಟು ಊಟ ಮಾಡು ಎಂದಳು ಅವನ ಪ್ಲೇಟಲ್ಲಿ ಇದ್ದ ಸ್ವೀಟ್ ಎತ್ತಿಕೊಳ್ಳುತ್ತಾ. ಗೆಸ್ಟ್ಗಳಿಗೆಲ್ಲ ಬೇರೆ ಕಡೆ ಊಟದ ವ್ಯವಸ್ಥೆ ಮಾಡಿದ್ದರಿಂದ ಭವಿಷ್ ಅಲ್ಲಿಗೆ ಹೋಗಿದ್ದ. ಎಲ್ಲರೂ ಊಟ ಮುಗಿಸಿ ಹೊರಟ ಮೇಲೆ ಅವರಿಗೆ ಸ್ಮರಣಿಕೆಗಳನ್ನು ಕೊಟ್ಟು ಕಳುಹಿಸಿದ ಬಳಿಕ ವರ್ಕರ್ಸ್ ಬಳಿ ಬಂದನು ಭವಿಷ್. ಎಲ್ಲರೂ ಸಂಕೋಚ ಬಿಟ್ಟು ಊಟ ಮಾಡಿ, ನಿಮ್ಮೆಲ್ಲರ ಸಹಕಾರದಿಂದಲೇ ಪ್ರೋಗ್ರಾಮ್ ತುಂಬ ಚೆನ್ನಾಗಾಗಿದೆ, ಥ್ಯಾಂಕ್ಸ್ ಎವ್ರಿವನ್ ಫಾರ್ ಎವ್ರಿಥಿಂಗ್ ಎಂದ ಭವಿಷ್. ದೀಪು ಭವಿಷ್ ಬಳಿ ಹೋಗಿ, ಬನ್ನಿ ಸರ್ ನೀವು ಊಟ ಮಾಡಿ ಎಂದು ತಾವು ಕೂತಿದ್ದ ಟೇಬಲ್ ಬಳಿಗೆ ಕರೆದುಕೊಂಡು ಬಂದನು. ಅಲ್ಲೇ ಕುಳಿತು ಊಟ ಮಾಡುತ್ತಿದ್ದ ಅಂಶಿಕಾನ ನೋಡಿ ಮನಸ್ಸಿಗೆ ಘಾಸಿಯಾಗಿ, ಯು ಕ್ಯಾರಿ ಆನ್ ಗೈಸ್, ನಾನು ಆಮೇಲೆ ಊಟ ಮಾಡ್ತೀನಿ ಎಂದು ಹೇಳಿ ಎದ್ದು ಹೊರಟವನನ್ನು ತಡೆದ ಅಂಶಿಕಾ, ಸರ್ ನಮ್ಮೆಲ್ಲರಿಗೋಸ್ಕರ ನೀವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರ, ಈಗ ನಿಮ್ಮನ್ನು ಬಿಟ್ಟು ಊಟ ಮಾಡೋಕ್ಕೆ ನಮಗೆ ಮನಸ್ಸೇ ಇರಲ್ಲ ಸರ್, ಪ್ಲೀಸ್ ಬನ್ನಿ ಸರ್ ಎಂದು ಕರೆದಳು. ಅವಳ ಮಾತಿಗೆ ಮಂತ್ರಮುಗ್ಧನ ಹಾಗೆ ಮರು ಮಾತನಾಡದೆ ಬಂದು ಕುಳಿತ ಭವಿಷ್. ಅಂಶಿಕಾ ಪ್ಲೇಟ್ ತೆಗೆದುಕೊಂಡು ಭವಿಷ್ಗೆ ತಾನೇ ಖುದ್ದಾಗಿ ಬಡಿಸಿಕೊಂಡು ಬಂದು, ತಗೊಳ್ಳಿ ಸರ್ ಊಟ ಮಾಡಿ ಎಂದು ಕೊಟ್ಟಳು. ಆ ಕ್ಷಣಕ್ಕೆ ಭವಿಷ್ ಭಾವುಕನಾಗಿದ್ದ. ಬಲವಂತಕ್ಕೆ 4 ತುತ್ತು ತಿಂದನು ಭವಿಷ್. ಊಟವಾದ ಬಳಿಕ ಎಲ್ಲರೂ ಮನೆಗೆ ಹೊರಟು ನಿಂತರೆ ದೀಪು ಮಾತ್ರ ಕೆಲಸ ಇದೆ ಎಂದು ಅಲ್ಲಿಯೇ ಉಳಿದುಕೊಂಡ. ಎಲ್ಲರೂ ಹೋದ ಮೇಲೆ ಭವಿಷ್ ಇದ್ದ ಜಾಗಕ್ಕೆ ಬಂದ ದೀಪು ಅಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಭವಿಷ್ ಹತ್ರ ಮಾತನಾಡೋದಕ್ಕೆ ಇದೇ ಒಳ್ಳೆಯ ಸಮಯ ಅಂದ್ಕೊಂಡು, ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ವಾ ಅಂತ ಕೇಳ್ದ. ಹ್ಞೂ ದೀಪು, ಡ್ಯಾಡ್ ಕನಸು ಈ ಕಂಪನಿ, ಇದರ ಸಿಲ್ವರ್ ಜುಬ್ಲಿ ಫಂಕ್ಷನ್ ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ನಾನು ಅಂದ್ಕೊಂಡಾಗೆ ಎಲ್ಲ ಮಾಡಿ ಮುಗಿಸ್ದೆ, ಅದೇ ಸಂತೋಷ, ನನಗಂತೂ ತುಂಬ ಖುಷಿ ಆಗ್ತಿದೆ ಎಂದು ದೀಪುವನ್ನು ತಬ್ಕೊಂಡ. ನೀನು ಒಂದು ಕೆಲಸ ಹಿಡಿದ ಮೇಲೆ ಅದು ಯಾವತ್ತೂ ಸಕ್ಸಸ್ಫುಲ್ ಆಗಿ ಆಗೇ ಆಗುತ್ತೆ ಭವಿ, ಯಾಕಂದರೆ ನಿಂದು ಅಷ್ಟು ಒಳ್ಳೆ ಮನಸ್ಸು, ನಿಂಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ ಬಿಡು ಎಂದು ತಬ್ಬಿಕೊಂಡಿದ್ದ ಭವಿಷ್ ಬೆನ್ನು ಸವರಿದ ದೀಪಾಂಶು. ಅದು ಸರಿ ದೀಪು, ಅವತ್ತು ಮ್ಯಾಚ್ ಗೆದ್ದಾಗ ಕಿವಿಲಿ ಹೇಳಿದೆ ಐ ಗಾಟ್ ಮೈ ಏಂಜಲ್ ಅಂತ, ಆದರೆ ಅವ್ರು ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ನನಗೆ ಪರಿಚಯ ಮಾಡಿಕೊಡ್ಲೇ ಇಲ್ಲ ದೀಪು ಎಂದ ಭವಿಷ್. ನಂಗೆ ಮೊದಲೇ ಗೊತ್ತಾಗಿದೆ ಅಂತ ಅನುಮಾನ ಬಾರದ ಹಾಗೆ. ಅಯ್ಯೋ ನನ್ನ ಬುದ್ಧಿಗಿಷ್ಟು ಭವಿ, ನೀನು ಅವ್ರು ಯಾರು ಅಂತ ತಿಳ್ಕೊಂಡ್ರೆ ಶಾಕ್ ಆಗ್ತೀಯ ಆ್ಯಂಡ್ ನನ್ನ ದಡ್ಡತನಕ್ಕೆ ನಗ್ತೀಯ ಎಂದ ದೀಪಾಂಶು. ಏನು ಗೊತ್ತಾ ಭವಿ, ಅವ್ರು ಬೇರೆ ಯಾರೂ ಅಲ್ಲ, ನಿನ್ನ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇರೋ ಅಂಶಿಕಾ, ಅವಳೇ ನನ್ನ ಏಂಜಲ್. ನೋಡು, ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿಯೋ ಥರ ಆಗಿತ್ತು ನನ್ನ ಪರಿಸ್ಥಿತಿ ಅಲ್ವಾ, ನನಗೆ ನೆನೆಸ್ಕೊಂಡ್ರೆ ನಗು ಬರುತ್ತೆ ಎಂದು ನಕ್ಕನು ದೀಪಾಂಶು. ಹೌದಾ, ಅಂಶಿಕಾನಾ? ಶಿ ಈಸ್ ವೆರಿ ಪ್ರೆಟಿ ಆ್ಯಂಡ್ ಇಂಟೆಲಿಜೆಂಟ್. ಕಂಗ್ರ್ಯಾಟ್ಸ್ ದೀಪು, ಇಬ್ಬರಿಗೂ ಒಳ್ಳೆಯದಾಗಲಿ, ಜೀವನದಲ್ಲಿ ಇಬ್ಬರು ಯಾವಾಗಲೂ ಖುಷಿಯಾಗಿರಿ ಎಂದನು ಶೇಕ್ ಹ್ಯಾಂಡ್ ಮಾಡುತ್ತಾ. ನಂದೇನೋ ಆಯಿತು, ನಿನ್ನ ಕತೆ ಏನೋ, ಎಲ್ಲಿ ನಿನ್ನ ಆ ಲಕ್ಕಿ ಗರ್ಲ್, ನನ್ನ ಗೆಳೆಯನ ಮನಸ್ಸನ್ನು ಕದ್ದ ಚೋರಿ ಎಂದು ಸುತ್ತಲೂ ಕಣ್ಣಾಡಿಸಿದ ದೀಪಾಂಶು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.